ಇನ್ನು ಕಲಬುರಗಿಯ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಆರ್ಎಸ್ಎಸ್ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಅಲ್ಲದೆ ಅಕ್ಟೋಬರ್ 28ನೇ ತಾರೀಕು ಶಾಂತಿ ಸಭೆಯನ್ನ ನಡೆಸುವಂತೆ ಕಲಬುರಗಿ ಹೈಕೋರ್ಟ್ ದ್ವಿಭಾಗೀಯ ಪೀಠವು ಕೂಡ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್ ಸೇರಿದಂತೆ 8 ಸಂಘಟನೆಗಳಿಗೆ ಶಾಂತಿ ಸಭೆಯಲ್ಲಿ ಭಾಗವಹಿಸುವಂತೆ ಜಿಲ್ಲಾಡಳಿತ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಶಾಂತಿ ಸಭೆ ಮಾಡುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ದೇಶದ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಕೂಡ ಇಲ್ಲ. ನಾವು ದೇಶದ ಕಾನೂನು ಮತ್ತು ಸಂವಿಧಾನವನ್ನು ಪಾಲನೆ ಮಾಡ್ತೀವಿ. ಆರ್ಎಸ್ಎಸ್ನವರು ಯಾಕೆ ಸಂವಿಧಾನವನ್ನು ಪಾಲನೆ ಮಾಡಲ್ಲ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಗೆ ಆರ್ಎಸ್ಎಸ್ ನೋಂದಣಿಯಾಗದಂತಹ ಸಂಸ್ಥೆ, ನೋಂದಣಿ ಇಲ್ಲದಿದ್ದರೂ ಕೂಡ 2,000 ಕೋಟಿ ಆಸ್ತಿ ಹೊಂದಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಯಾಕೆ ಪಾಲ್ಗೊಂಡಿರಲಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ರು ಕಿಡಿಕಾರಿದ್ದಾರೆ. ಮೊದಲನೇ ಬಾರಿಗೆ ಬರಲಿ, ಆದೇಶ ಬರಲಿ, ನಾವೇನು ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಂತೋಷ ಏನಪ್ಪ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡ್ಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು ಕಾನೂನು? ಯಾರಿಗೂ ಇಲ್ವಾ? ಸ್ವಲ್ಪ ದಯವಿಟ್ಟು ಆ 11 ಅಂಶಗಳಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಕೋರ್ಟಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಂತ ಮತ್ತೆ ಬೆದರಿಕೆಗಳಾಗ್ತಿದ್ದಾರೆ. ಮನೆಗೆ ನುಗ್ಗುತ್ತೀವಿ ಅನ್ನೋ ಒಂದು ಎಚ್ಚರಿಕೆ ಕೊಡ್ತಾರೆ. ಹೊಸದೇನ್ರಿ ಇದು? ಬಿಜೆಪಿ ಅವ್ರಿಗೆ ಕೇಳ್ಬೇಕಲ್ಲ. ನನಗೆ ಬಿಜೆಪಿ ಅವ್ರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದ್ರೆ ಅವರೇ ತಾನೇ ಕುಮ್ಮಕ್ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದ್ರೂ ಒಬ್ರು ಬಿಜೆಪಿ ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ, ಒಬ್ಬ ಜನಪ್ರತಿನಿಧಿ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ರನ್ನ ಹೇಳಿದ್ರ ಸರ್? ಒಬ್ಬ ಬಿಜೆಪಿ ನಾಯಕನ ಹೇಳ್ದ ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಪಥಸಂಚಲನ ನಡೆದಿದೆ, ಎಲ್ಲೂ ಕೂಡ ಸಮಸ್ಯೆ ಆಗಿಲ್ಲ. ಆದರೂ ಕೂಡ ಆರ್ಎಸ್ಎಸ್ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಮೂಡಿಸುವಂಥ ಪ್ರಯತ್ನ ರಾಜ್ಯದಲ್ಲಿ ನಡೀತಾ ಇದೆ. ಮೊಹರಂ ಸಂದರ್ಭದಲ್ಲಿ ಚಾಟಿಯಿಂದ ಹೊಡೆದುಕೊಳ್ಳುವುದು ಸರಿನಾ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ವಿಚಾರವನ್ನು ತೆಗೆದು ಜನರನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಸಂಚಲನ ಈಗ ಸಾಕಷ್ಟು ಕಡೆ ಆಗಿದೆ. ಏನಾದರೂ ತೊಂದರೆ ಆಗಿದೆಯಾ? ಎಲ್ಲಾದರೂ ಶಾಂತಿ ಸಮಸ್ಯೆ ಆಗಿದೆಯಾ? ಇಲ್ಲಲ್ಲ. ಆದ್ರಿಂದ ಇವತ್ತು ಸುಮ್ಮನೆ ಒಂದು ಸಮಾಜದಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸಿ ಆರ್ಎಸ್ಎಸ್ ಬಗ್ಗೆ ಕ್ಷೋಭೆ ಉಂಟು ಮಾಡುವ ಪ್ರಯತ್ನ, ಸಮಾಜವನ್ನು ಒಡೆಯುವ ಪ್ರಯತ್ನ ಇದೆ. ಹೀಗಾಗಿ ಇದು ಬಹಳ ದಿವಸ ನಡೆಯೋದಲ್ಲ. ಕಾನೂನಿನ ಇದು ಕಟ್ಟುಕಟ್ಟಿಯಲ್ಲೂ ಕೂಡ ನಡೆಯೋದು. ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಇದೇ ವರ್ಷ ಮಾಡಿದ್ದಾರೆ, ಏನು ಸಮಸ್ಯೆ ಇಲ್ಲದನ್ನು ಸಮಸ್ಯೆ ಕೊಟ್ಟಾಗ್ತದೆ. ಈಗ ಉದಾಹರಣೆಗೆ ಇದರಲ್ಲಿ ಮೊಹರಂದಲ್ಲಿ ಕಬ್ಬಿನ ಇದನ್ನ ತಗೊಂಡು ಹೊಡ್ಕೊಂಡು ರಕ್ತ ಬರ್ತದೆ, ಚಾಟಿ ಕಬ್ಬಿಣದ ಇದರಲ್ಲಿ ಹೊಡ್ಕೊಳ್ತಾರೆ. ಸೊ ಅದು ಸರಿ ಇದೆಯಾ? ಈ ಸರ್ಕಾರ ಕಳೆದ 8 ದಿನಗಳಿಂದ RSSಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ಅನ್ನೆಸೆಸರಿಯಾಗಿ ಅದರ ಬಗ್ಗೆ ಇವತ್ತೇನು ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ಏನಾಗಿದೆ ರಾಜ್ಯದಲ್ಲಿ ಅಂತೇಳಿ ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮಳೆಯ ಅನಾಹುತಗಳಿಂದ ಇಡೀ ರಾಜ್ಯ ಕಂಗಾಲಾಗಿದೆ. ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು. ಬೆಂಗಳೂರು ನಗರದ ಗುಂಡಿಗಳು ತುಂಬಿಸ್ತಕ್ಕಂಥದ್ದಕ್ಕೆ 1 ತಿಂಗಳು ಟೈಮ್ ಕೊಟ್ಟರೆ ಮುಗಿದೋಯ್ತು ನಿಮ್ಮ ಟೈಮ್. ಈಗ ಮತ್ತೇನೋ 1 ವಾರ ಕೊಟ್ಟಿದ್ದೀರಿ.